ಹೆಲೋ, ವೆಲ್ಕಮ್ ಟು ಇಂಚರ ಕಿಚನ್. ಪ್ರೋಟೀನ್ ಪೌಡ್ರನ್ನ ಮನೆಯಲ್ಲೇ ತಯಾರಿಸ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಅರ್ಧ kg ರಾಗಿನ ಈ ರೀತಿ ಡ್ರೈ ರೋಸ್ಟ್ ಮಾಡಿ ಈ ರೀತಿ ಪಾಪ್ಕಾರ್ನ್ ರೀತಿ ಆದಾಗ ಕರೆಕ್ಟ್ ಅದಕ್ಕೆ ಬಂದಿದೆ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ 1/4 kg ಅಷ್ಟು ಜೋಳನ ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡಿ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ 1/4 kg ಹುರುಳಿಕಾಳು ಇದನ್ನು ಕೂಡ ಕರೆಕ್ಟ್ ಅದಕ್ಕೆ ಹುರಿದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ 1/4 kg ಗೋಧಿ ಅದನ್ನು ಕೂಡ ಕರೆಕ್ಟ್ ಅದಕ್ಕೆ ಹುರಿದು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಮಿಲೆಟ್ಸು, ನಂತರ ಹೆಸರು ಕಾಳು, ಎಲ್ಲ ಕಾಳುಗಳಾಗೇ ಇರಲಿ, ಹೆಚ್ಚಿನ ಫೈಬರ್ ಅಂಶ ಸಿಗುತ್ತೆ. ವೆಜಿಟೇರಿಯನಿಗೆ ಪ್ರೋಟೀನ್ ಸಿಗದೆ ಕಾಳುಗಳಿಂದ. ನಂತರ 1/4 kg ರೆಡ್ ರೈಸ್ನ ಕೂಡ ಡ್ರೈ ರೋಸ್ಟ್ ಮಾಡಿ ಸೇರಿಸ್ತಾ ಇದ್ದೀನಿ. ನಂತರ ಕಡಲೆಕಾಳು ಅದು ಕೂಡ 1/4 kg ಇದೆ. ನಂತರ ಕಡಲೆ ಬೀಜ ಇದು ಕೂಡ 1/4 kg ಇದೆ. ನಂತರ ಬಾರ್ಲಿ ಇದು ದೇಹಕ್ಕೆ ತಂಪು. ಇಲ್ಲಿ ಒಂದು 200 ಗ್ರಾಮ್ ಉದ್ದಿನ ಬೇಳೆನ ನಾನು ಈ ರೀತಿ ಡ್ರೈ ರೋಸ್ಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಕಾಳಿದ್ರೆ ನೀವು ಬಳಸ್ಬೋದು. ನಂತರ ಇಲ್ಲಿ 100 ಗ್ರಾಮ್ ಸನ್ಫ್ಲವರ್ ಸೀಡು, 100 ಗ್ರಾಮು ಪಂಪ್ಕಿನ್ ಸೀಡ್ನ ಈ ರೀತಿ ಡ್ರೈ ರೋಸ್ಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಂತರ 4ರಿಂದ 5 ಸ್ಪೂನು ಜೀರಿಗೆ ಮತ್ತು ಮೆಣಸನ್ನು ಡ್ರೈ ರೋಸ್ಟ್ ಮಾಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಮಿಕ್ಸಿಲಿ ಹಾಕಿ ಪೌಡ್ರ್ ಮಾಡೋದು ಕಷ್ಟ. ನಾನು ಇದನ್ನು ಔಟ್ ಸೈಡು ಈ ರೀತಿ ಪೌಡರ್ ಮಾಡಿಸಿ ಇಟ್ಕೊಳ್ತಾ ಇದ್ದೀನಿ. ಇದನ್ನು ಕ್ಲೀನ್ ಮಾಡಿ 8 ಬಾಕ್ಸಲ್ಲಿ ಇಟ್ಕೊಂಡ್ರೆ ಆರಾಮ್ಸೆ 5-6 ತಿಂಗಳು ಬಳಸ್ಬೋದು. ಇದು 2 ರೀತಿ ಮಾಡ್ತಾ ಇದ್ದೀನಿ. ಮೊದಲಿಗೆ ಹಾಲು, 1/2 ಗ್ಲಾಸ್ ನೀರು, ಪ್ರೋಟೀನ್ ಪೌಡ್ರನ್ನ ನೀಟಾಗಿ ಮಿಕ್ಸ್ ಮಾಡಿ ನಂತರ ಸ್ಟವ್ ಆನ್ ಮಾಡಿ ಇದನ್ನು ಕುದಿಸ್ಕೊಂಡ್ರೆ ಸ್ವಲ್ಪ ಬೆಲ್ಲ ಬೇಡ ಅಂದರೆ ಉಪ್ಪು ಹಾಕ್ಕೋಬೋದು. ರಾಗಿ ಇದು ಪ್ರೋಟೀನ್ ಮಾಲ್ಟು ರೆಡಿ ಆಗುತ್ತೆ. ನಂತರ ಇನ್ನೊಂದು ಗಂಜಿ ರೀತಿ ಮಾಡ್ತಾ ಇದ್ದೀನಿ. 1 ಗ್ಲಾಸ್ ನೀರಿಗೆ 2 ಸ್ಪೂನು ಪ್ರೋಟೀನ್ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಿ ಇದನ್ನು ಈ ರೀತಿ ಕುದಿಸ್ಕೊಂಡು ನೀವು ಅದನ್ನು ಆವಾಗಲೇ ಬೇಕಾದರೂ ಕುಡಿಬೋದು. ಇದನ್ನು ನಾನು ನೈಟೇ ಮಾಡಿ ಇಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಇದಕ್ಕೆ ಸ್ವಲ್ಪ ಆನಿಯನ್ನು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ ಇದನ್ನು ಬೇಕಾದ್ರೆ ಲೈಟಾಗಿ ಬಿಸಿ ಮಾಡ್ಬೋದು. ನಂತರ ಉಪ್ಪು ಮತ್ತು ಸ್ವಲ್ಪ ಮೊಸರನ್ನ ಸೇರಿಸಿದ್ರೆ ಆರೋಗ್ಯಕರವಾದ ಒಂದು ಗಂಜಿ ರೆಡಿ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಶುಗರ್ ಇರೋರಿಗೆ ಶುಗರ್ ಕಂಟ್ರೋಲಿಗೆ ಬರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಈ ರೆಸಿಪಿ ಹೇಗನ್ನಿಸ್ತು ತಿಳಿಸಿ. ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.